ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ತಾವು ಡಾಕ್ಟರ್ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಕ್ಷೇತ್ರ ಯಾವ ವಿಧಾನಸಭೆ ಕ್ಷೇತ್ರ ಬರ್ತಾ ಇದೆ ಸರ್? ಸರ್, ನನ್ನ ಹೆಸರು ಎನ್ ಗುಣಶೇಖರ್ ಅಂತ, ಶಿವರಾಮನಗರ ಕಾನ್ಸ್ಟಿಟ್ಯೂನ್ಸಿ, ಹೊಯ್ಸಳ ನಗರ, ವಾರ್ಡ್ ನಂಬರ್ 9. ಈಗ ನಾನು ಸತತವಾಗಿ 34 ವರ್ಷದಿಂದ ಕಾಂಗ್ರೆಸ್ಗೆ ದುಡ್ಕೊಂಡು ಬಂದಿದ್ದೀನಿ. ಭಾರತೀನಗರ ಕಾನ್ಸ್ಟಿಟ್ಯೂನ್ಸಿ ಇರುವಾಗ ಅಂತ ಶುರು ಮಾಡಿ ಈಗ ಶಿವರಾಮನಗರ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಆವಾಗಿಂದ ಎಂ ಎಲ್ ಎ ಎಲೆಕ್ಷನ್ಗ, ಕಾರ್ಪೊರೇಟ್ ಎಲೆಕ್ಷನ್ಗ, MP ಎಲೆಕ್ಷನ್ಗ ಎಷ್ಟು ಕಾಂಗ್ರೆಸ್ ಹೋರಾಟ ಆಗಿದೆ ಎಲ್ಲಾ ತರಲ್ಲೂ ಭಾಗವಹಿಸಿ ಮಾಡಿಕೊಂಡು ಈ ತನಕ ಬಂದಿದ್ದೀನಿ. ಇವಾಗ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. 25 ವರ್ಷದ ನಂತರ ಈಗ ನಮ್ಮ SC ರಿಸರ್ವ್ ಆಗಿದೆ. ಆ ನಂಬಿಕೆಯಿಂದ ನಾವು ಕೊಟ್ಟಿದ್ದೀವಿ. DK ಶಿವಕುಮಾರ್ ಸರ್, ಸಂಪತ್ ಸರ್, ವಿ ಶಂಕರ್ ಸರ್, ಗೌತಮ್ ಸರ್, ಮನ್ಸೂರ್ ಅಲಿ ಖಾನ್ ಸರ್ ಇವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಗೆ ಎಲ್ರು ಆಶೀರ್ವಾದ ಮಾಡಿದ್ದಾರೆ. ನಮ್ ಶೇಷ ಜನ, ನಮ್ ವಾರ್ಡ್ ಪ್ರೆಸಿಡೆಂಟ್ ಎಲ್ಲ ನಮ್ ಜೊತೆ ಇದ್ದಾರೆ. ನನ್ ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ನಂದು ಭರವಸೆ ಇದೆ. 101% ವಿನ್ ಮಾಡಿ ತೋರಿಸ್ತೀವಿ ಸರ್. ನೀವು 35 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ತೊಡಗಿಸ್ಕೊಂಡಿದ್ದೀರಾ. ನೀವು ಕಾಂಗ್ರೆಸ್ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಸರ್. ಈ ಸಲ 50% ಮೀಸಲಾತಿ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಹೆಣ್ಮಕ್ಳು ಬಹಳ ಖುಷಿಯಾಗಿದ್ದಾರೆ. ಇಷ್ಟು ಹೆಣ್ಮಕ್ಳು ಏನ್ ಹೇಳ್ತೀರಾ ಸರ್? ತುಂಬಾ ಸಂತೋಷ ಸರ್. ಹೆಣ್ಮಕ್ಳಿಗೆ ಯಾವಾಗ್ಲೂ ಈಕ್ವಲ್ ರೈಟ್ಸ್ ಕೊಡ್ಬೇಕು. ಯಾರು ಅವರು ಕಷ್ಟ ಪಡ್ತಾ ಇದಾರೆ. ಎಲ್ಲ ಗಂಡಸರು ಹೊರಗಡೆ ಬಂದು ಖರ್ಚು ಮಾಡ್ಕೊಂಡು ಹೋದ್ರೆ ಕಷ್ಟ ಪಡೋರು ಮನೇಲಿ ಅವ್ರಿಗೆ ಕಷ್ಟ ಸುಖ ಗೊತ್ತಿರುತ್ತೆ. ಇವಾಗ ಅವ್ರು 50% ಅವ್ರ ಪೊಲಿಟಿಷಿಯನ್ ಬಂದ್ರೆ ಯಾವ್ದು ಒಳ್ಳೇದು ಕೆಟ್ಟದ್ದು ಹೆಣ್ಮಕ್ಳು ಏನು ಬೇಕಾಗುತ್ತೆ ಅದೆಲ್ಲ ಅವ್ರು ಮಾಡ್ತಾರೆ. ಅದು ತುಂಬಾ ನಮ್ಗೆ ಸಂತೋಷ. ಅದು ನಮ್ ಸಿದ್ದರಾಮಯ್ಯ ಸರ್, DK ಶಿವಕುಮಾರ್ ಸರ್ ಮಾಡಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ ಸರ್. ಇನ್ನೊಂದು ವಿಷಯ, ಬಹಳ ಯಂಗ್ಸ್ಟರ್ಸ್, ಹೆಣ್ಮಕ್ಳು, ಬಹಳ ಯುವಕರಿಗೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಯಂಗ್ಸ್ಟರ್ಸ್ ಏನ್ ಹೇಳ್ತಾರೆ ಸರ್? ಯಂಗ್ಸ್ಟರ್ಸ್ ಎಲ್ಲ ಮುಂದೆ ಬರ್ಬೇಕು. ಅವರು ತುಂಬಾ ಡಿಜಿಟಲ್ ನಾಲೆಜ್ ಇಟ್ಕೊಂಡು ಬರ್ತಾ ಇದಾರೆ. ನಮ್ಗ ಈಗ ಬ್ಯಾಂಗ್ಳೂರ್ ಸಿಟಿ ಯಾವ್ದಾರ ಡೆವಲಪ್ ಮಾಡ್ಬೇಕಂತ ಚಿಕ್ಕ ಮಕ್ಳಿಗೂ ಒಂದ್ ವಿಷಯ ಗೊತ್ತಾಗಿರುತ್ತೆ. ನಾವ್ ಯಾರು ದೊಡ್ಡವರು ಚಿಕ್ಕವರು ಅಂತ ಇರಬಾರ್ದು. ಯಾರ ಹತ್ರ ಒಳ್ಳೆ ವಿಷಯ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ಏರಿಯಾ ಡೆವಲಪ್ಮೆಂಟ್ ಮಾಡಕ ಏನ್ ಕಷ್ಟ ಪಡ್ಬೇಕು, ಏನ್ ಪ್ರಯತ್ನ ಮಾಡ್ಬೇಕು ನಾವ್ ಮಾಡ್ತೀವಿ. ನಾವ್ ಬಂದು ಎಲೆಕ್ಷನ್ ಬಂದ್ವಿ ದುಡ್ಡು ಮಾಡಿದ್ವಿ ಅಂತ ಇರಲ್ಲ. ಕೆಲಸ ಮಾಡಿ ನಾವು ತೋರಿಸ್ತೀವಿ. ನಮ್ ದುಡ್ಡು ಮುಖ್ಯ ಅಲ್ಲ. ಹುಟ್ಟಿದ್ರೆ ಏನಾದ್ರು ಒಂದು ಸಾಧಿಸ್ಬೇಕಂತ ಬಂದಿದೀವಿ. ಅದ್ ಜಯ ಮಾಡಿ 100% ತೋರಿಸ್ತೀವಿ. ಪ್ರಶ್ನೆ ಅಂತ ಬಹಳಷ್ಟು ಸೀನಿಯರ್ ಇದ್ದೀರಾ ಸರ್. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಒಳ್ಳೊಳ್ಳೆ ರೀತಿಯ ಕೆಲಸಗಳು ಬಹಳಷ್ಟು ಕಾರ್ಯಗತ ಮಾಡಿದ್ದಾರೆ. ಈ ಒಂದು 5 ಗ್ಯಾರಂಟಿ ತಂದಿದ್ದಾರೆ ಸರ್. ಬಡವರಿಗೋಸ್ಕರನೇ 80 ರಿಂದ 90 ಸಾವಿರ ಕೋಟಿ ಅಷ್ಟು ಹಣ ಬಂದು ಬಡವರಿಗೆ ಹೋಗ್ತದೆ. ಈ ಒಂದು 5 ಗ್ಯಾರಂಟಿ ಕಾರ್ಪೊರೇಟ್ ಯೂಸ್ಫುಲ್ ಬೆನಿಫಿಟ್ ಆಗೋದು ಸರ್. 101% ಯೂಸ್ಫುಲ್ ಆಗುತ್ತೆ. ದುಡ್ಡಿರೋರ್ಗೆ ದುಡ್ಡು ಬಗ್ಗೆ ಗೊತ್ತಾಗಲ್ಲ. ಈ 1000 ರೂಪಾಯಿ ಅನ್ನೋದು ಎಷ್ಟು ದೊಡ್ಡದು. ತಿಂಗಳು ಅಕೌಂಟ್ ಅಲ್ಲಿ ಬಂದ್ರೆ ಅವ್ರಿಗೊಂದು ಪಿಂಚಿನ್ ಬರೋ ತರ ಇರುತ್ತೆ. ಈಗ ಯಾರು ದುಡ್ಡು ಬರುತ್ತೆ? ಗೌರ್ಮೆಂಟ್ ಎಂಪ್ಲಾಯ್ ಬರುತ್ತೆ, ರಿಟೈರ್ಡ್ ಅವ್ರಿಗೆ ಬರುತ್ತೆ, ಆ ತರ ಪಿಂಚಿನ್ ಬರುತ್ತೆ. ಇವಾಗ ಬಂದು ಹೆಣ್ಮಕ್ಳು ಈಗ 2000 ಬರೋದು. ಅವ್ರ ಲೈಫಲ್ಲಿ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಬಸ್ ಯೂಸ್ ಮಾಡ್ತಾ ಇದಾರೆ. ಬಸ್ಸಲ್ಲಿ ಎಲ್ಲಿ ಬೇಕಂದ್ರೆ ಹೋಗ್ತಾ ಇದಾರೆ. 1 ರೂಪಾಯಿ ಇಲ್ಲ ಅಂದ್ರೆ ಬಸ್ಸಲ್ಲಿ ಇಳಿಸ್ಬಿಡ್ತಾರೆ. ಇವಾಗ ಬಸ್ 2.5 ವರ್ಷದಿಂದ ಬಸ್ ಯೂಸ್ ಮಾಡ್ತಾ ಇದಾರೆ. ಅವ್ರು ಫ್ರೀ ಆಗಿದ್ದಾರೆ. ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಆದ್ರಿಂದ ಡೆವಲಪ್ ಆಗಿದೆ. ರೇಷನ್ ಕೊಡ್ತಾ ಇದಾರೆ. ಕರೆಂಟ್ ಬಿಲ್ 500 ರೂಪಾಯಿ 1000 ರೂಪಾಯಿ ಕಟ್ಟಕ್ ಆಗದೆ ಎಷ್ಟೋ ಜನ ನೀರು ಕಿತ್ಕೊಂಡು ಹೋಗ್ತಾ ಇದ್ರು ಸ್ಕೀಮ್ಗಳಲ್ಲಿ ಎಲ್ಲಾ ಕಡೆ. ಇವಾಗ ನೀರು ಪ್ರಾಬ್ಲಮೇ ಇಲ್ಲ. ಅವರೆಲ್ಲ ಯೂಸ್ ಮಾಡ್ತಾರೆ. ಆಟೋಮೆಟಿಕ್ ಎಲ್ಲ ನೋಡ್ತಾರೆ. ಮಕ್ಕಳು ಹೋಗ್ತಾರೆ. ಎಲ್ರಿಗೂ ಎಲ್ಲ ಬೆನಿಫಿಟ್ ಆಗಿದೆ ಸರ್. ಆ ಬೆನಿಫಿಟ್ ಇಂದ 101% ಕಾಂಗ್ರೆಸ್ ಆಗ್ತಾರೆ. ಕಾಂಗ್ರೆಸ್ ಜಯ ಪಡ್ತಾರೆ. ಈಗ 5 ಮೇಯರ್ ಇದೆ. 5 ಮೇಯರ್ ಅಲ್ಲಿ ಮಿನಿಮಮ್ 5 ಗೆಲ್ಲದೆ ಗೆಲ್ತೀವಿ. 369 ವಾರ್ಡ್ ಅಲ್ಲಿ ನಾವು ಸತತವಾಗಿ 300 ಮೇಲೆ ನಾವು ಗೆಲ್ತೀವಿ ಸರ್. ನಿಮ್ಮೇಲೆ ಇರೋ ಪ್ರೀತಿಯಿಂದ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅಣ್ಣವ್ರಾಗ್ಲಿ ಇಷ್ಟು ಜನ ಬಂದಿದ್ದಾರೆ. ಇಷ್ಟು ಜನಕ್ಕೆ ಏನ್ ಹೇಳ್ತೀರಾ ಸರ್? ಗೆದ್ಬಿಟ್ಟು ನಾನು ಯಾರಂತ ತೋರಿಸ್ತೀನಿ. ಅವ್ರಿಗೆ ಬಂದು ನನ್ನ ಹಿಂದೆ ನಿಲ್ತಿದ್ದಾರೆ. ನಾಳೆ ಅವರು ಇದು ಬಂದಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ ಅವ್ರು ಎಲ್ಲರ ಹತ್ರ ಹೇಳ್ತಾರೆ. ಅದನ್ನ 100% ಮಾಡಿ ತೋರಿಸ್ತೀವಿ. ಸ್ವಲ್ಪ ಕಡೆ ಹೋಗಿ ಸ್ವಲ್ಪ ಒಂಚೂರು ವಾರ್ಡ್ ಪ್ರೆಸಿಡೆಂಟ್ ಸರ್ ಈ ಕಡೆ ನೋಡಿ. ಫೋಟೋ
ಕೈ ತೆಗಿ ಅಣ್ಣ ಇಲ್ಲಿ ನೋಡಿ ಇಲ್ಲಿ ನೋಡಿ